ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಘನಪಡಿಸುವ, ಮಹಿಮೆ ಪಡಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತನ್ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಆಧರಿಸ್ತಾನೆ, ನಿಮ್ಮನ್ನು ಬಲಪಡಿಸ್ತಾನೆ, ನಿಮ್ಮನ್ನು ಸಂತೈಸ್ತಾನೆ. ಕಮ್, ಲೆಟ್ ಅಸ್ ವರ್ಷಿಪ್ ಗಾಡ್ ವಿತ್ ಅವರ್ ಹಾರ್ಟ್. ನಮ್ಮ ಹೃದಯದಿಂದ ನಾವು ಆತನು ಆರಾಧಿಸುವ, ಘನಪಡಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಹಲ್ಲೆಲೂಯಾ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಟ್ಟಿರುವಂಥ ಒಂದೇ ಒಂದು ನಾಮ, ಸುಂದರವಾದ ನಾಮ, ಅದು ಯೇಸುವಿನ ನಾಮ. ಬನ್ನಿ ಪ್ರಿಯರೇ, ಆ ನಾಮವನ್ನು ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಲಾರ್ಡ್ ಫಾರ್ ದಟ್ ಬ್ಯೂಟಿಫುಲ್ ನೇಮ್. Glory, oh Lord Jesus, we praise you. Yeshuwa, 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 Yeshuwa. ಪ್ರೈಸ್ ಗಾಡ್. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೊಸ್ತಲ ಪೌಲನು ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 16ನೇ ವಚನ. ಗಲೇಷಿಯನ್ 5 ಚಾಪ್ಟರ್ 16 ವರ್ಸ್. ಇದನ್ನು ಓದುವ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯಿರಿ,
ಆಗ ನೀವು ಎಷ್ಟು ಮಾತ್ರಕ್ಕೂ ಶರೀರ ಭಾವದ ಆಸೆಗಳನ್ನು ನೆರವೇರಿಸ್ತಿಲ್ಲ, ಅಭಿಲಾಷೆಗಳನ್ನು ನೆರವೇರಿಸ್ತಿಲ್ಲ. ವಾಕ್ ಇನ್ ದ ಸ್ಪಿರಿಟ್, then you will not fulfill the desire of the flesh, lust of the flesh. The question, ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯುವುದು ಹೇಗೆ? ವಾಕ್ ಇನ್ ದ ಸ್ಪಿರಿಟ್. ಮೊದಲು ನಮ್ಗೆ ಗೊತ್ತಿರಬೇಕು, ಮ್ಯಾನ್ ಇಸ್ ಎ ಸ್ಪಿರಿಟ್. ಮನುಷ್ಯನು ಆತ್ಮಸ್ವರೂಪಿ. ಅವನಿಗೊಂದು ಪ್ರಾಣ ಇದೆ. ಶರೀರ ಎಂಬ ಮನೆಯಲ್ಲಿ ಆತನು ಜೀವಿಸ್ತಾನೆ. ನಂಬರ್ 1, ಆತ್ಮನನ್ನು ಅನುಸರಿಸಿ ನಡೀಬೇಕಾದರೆ ನಮ್ಮ ಜೀವಿತದಲ್ಲಿ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡಬೇಕು. ನಂಬರ್ 1, ದೇವರ ವಾಕ್ಯ ಏನು ಹೇಳ್ತದೋ ಅದೇ ನಾವಾಗಿದ್ದೆ. ದೇವರ ವಾಕ್ಯ ನನ್ನ ಬಗ್ಗೆ ಏನು ಹೇಳ್ತದೆ ಅದೇ ನಾನು ಆಗಿದ್ದೇನೆ ಅಂತ ತೀರ್ಮಾನ ಮಾಡಬೇಕು. ನನ್ನ ಮನಸ್ಸು ನನ್ನ ಬಗ್ಗೆ ಏನು ಹೇಳ್ತದೆ, ಲೋಕ ನನ್ನ ಬಗ್ಗೆ ಏನು ಹೇಳ್ತದೆ, ಜನ ನನ್ನ ಬಗ್ಗೆ ಏನು ಹೇಳ್ತಾರೆ, ರಿಲೇಟಿವ್ಸ್ ನನ್ನ ಬಗ್ಗೆ ಏನು ಹೇಳ್ತಾರೆ, ನನ್ನ ಪಾಸ್ಟ್ ನನ್ನ ಬಗ್ಗೆ ಏನು ಹೇಳ್ತದೆ, ನನ್ನ ಊರಿನವ್ರು ನನ್ನ ಬಗ್ಗೆ ಏನು ಹೇಳ್ತಾರೆ, ನನ್ನ ಫ್ರೆಂಡ್ಸ್ ನನ್ನ ಬಗ್ಗೆ ಏನು ಹೇಳ್ತಾರೆ, ನನ್ನ ಸ್ವಂತ ಫೀಲಿಂಗ್ಗಳು ನನ್ನ ಬಗ್ಗೆ ಏನು ಹೇಳ್ತವೆ, ನನ್ನ ಸ್ವಂತ ಭಾವನೆಗಳು ನನ್ನ ಕುರಿತಾಗಿ ಏನು ಹೇಳ್ತದೆ, ಅದು ನಾನು ಅಲ್ಲ. ಫಸ್ಟ್ ನಾವು ತೀರ್ಮಾನ ಮಾಡಬೇಕೇನಂತ ಹೇಳಿದರೆ, ದೇವರ ವಾಕ್ಯ ನನ್ನ ಕುರಿತಾಗಿ ಏನು ಹೇಳ್ತದೆ ಅದೇ ನಾನು ಆಗಿದ್ದೇನೆ. ದಟ್ ಈಸ್ ಫೈನಲ್. ಅದು ಫೈನಲ್. ಓಕೆ, ದೇವರ ವಾಕ್ಯ ನನ್ನ ಕುರಿತಾಗಿ ಏನು ಹೇಳ್ತದೆ ಅದೇ ಫೈನಲ್. ಓಕೆ, ದೇವರ ವಾಕ್ಯ ನನ್ನ ಕುರಿತಾಗಿ ಏನು ಹೇಳ್ತದೆ? ದೇವರ ವಾಕ್ಯ ನನ್ನ ಕುರಿತಾಗಿ ಹೇಳ್ತದೆ, ಯಾರು ಆತನು ಅಂಗೀಕಾರ ಮಾಡಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಮನುಷ್ಯನ ಇಚ್ಛೆಯಿಂದಾಗಲಿ ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ಹಾಗಾದರೆ ನಾವು ದೇವರಿಂದ ಹುಟ್ಟಿದವರು. ದೇವರ ವಾಕ್ಯ ಏನು ಹೇಳ್ತದೆ, ನಾವು ದೇವರಿಂದ ಹುಟ್ಟಿದವರು. ದೇವರು ಯಾರಾಗಿದ್ದಾನೆ? ದೇವರು ಆತ್ಮಸ್ವರೂಪಿಯಾಗಿದ್ದಾನೆ. ಹಾಗಾದರೆ ಆತ್ಮಸ್ವರೂಪಿಯಾದ ದೇವರಿಗೆ ನಾವು ಆತ್ಮಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ, ನಾವು ಆತ್ಮಸ್ವರೂಪಿಯಾಗಿದ್ದೇವೆ ಎಂದು ನಮಗೆ ಪ್ರಕಟಿಸುವುದು ದೇವರ ವಾಕ್ಯ. ನಮ್ಮ ನಂಬಿಕೆಗೊಂದು ಆಧಾರ ಇದೆ, ಅದು ಕ್ರಿಸ್ತನ ವಾಕ್ಯ. ಕ್ರಿಸ್ತನಲ್ಲಿ ನಾವು ದೇವರ ಮಕ್ಕಳಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ಆತ್ಮ ಸಂಬಂಧವಾಗಿ ತಂದೆಗೆ ನಾವು ಹುಟ್ಟಿದ್ದೇವೆ. ಇದು ನಮ್ಮ ಕಾನ್ಷಿಯಸ್, ಇದು ನಮ್ಮ ಮೆಡಿಟೇಷನ್, ಇದು ನಮ್ಮ ನಂಬಿಕೆ. ಹಾಗೆ ಮಾಡಿದಾಗ ಪ್ರಿಯರೇ, ನಿಮ್ಮ ಫೀಲಿಂಗ್ಗಳನ್ನು ನೀವು ನಂಬುವುದಿಲ್ಲ, ವಾಕ್ಯವನ್ನು ನಂಬುತ್ತೀರಿ. ಡಿಫ್ರೆಂಟ್ ಫೀಲಿಂಗ್ಗಳು ನಿಮ್ಮ ಒಳಗಿಂದ ಹುಟ್ಟುತ್ತವೆ. ವೆನ್ ಯು ಬಿಲೀವ್ ದ ವರ್ಡ್, ಡಿವೈನ್ ಫೀಲಿಂಗ್ಗಳು ನಿಮ್ಮಲ್ಲಿ ಮ್ಯಾನಿಫೆಸ್ಟ್ ಆಗ್ತದೆ. ನೀವು ತೀರ್ಮಾನ ಮಾಡಿದ್ದೀರಿ, ವಾಕ್ಯವನ್ನು ನಂಬಿಕೊಂಡು ನಾನು ನಡೀತೇನೆ ಅಂತ. ಆಗ ನೀವು ಎಷ್ಟು ಮಾತ್ರಕ್ಕೂ ಶರೀರಾಧೀನ ಭಾವವನ್ನು ಅನುಸರಿಸೋದಿಲ್ಲ. ಒಂದೇ ನೀವು ಅದನ್ನು ಮಾಡಬೇಕು, ಒಂದೇ ಇದನ್ನು ಮಾಡಬೇಕು. ಎರಡನ್ನು ಒಬ್ಬ ವ್ಯಕ್ತಿ ಒಮ್ಮೆಲೆ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಈಗ ಒಬ್ಬ ವ್ಯಕ್ತಿಗೆ ಹೇಳ್ಬೋದು, ನೀನು ಅದು ಮಾಡಬೇಡ, ಇದು ಮಾಡಬೇಡ, ಅದು ಮುಟ್ಟಬೇಡ. ಅವನಿಗೆ ಗೊತ್ತು ಅದು ಮಾಡಬಾರದಂತ, ಬಟ್ ಅವನಿಂದ ಆಗೋದಿಲ್ಲ. ಬಟ್ ದೇವರ ವಾಕ್ಯ ಹೇಳ್ತೀವಿ, ಇಫ್ ಯು ಲವ್ ಮೀ ದೆನ್ ಯು ವಿಲ್ ಕೀಪ್ ಮೈ ವರ್ಡ್. ನೀವು ನನ್ನನ್ನು ಪ್ರೀತಿ ಮಾಡುವುದಾದರೆ ನೀವು ನನ್ನ ಮಾತನ್ನು ಕೈಗೊಂಡು ನಡೆಯುತ್ತೀರಿ. ಎಸ್ ಲಾರ್ಡ್, ಐ ಲವ್ ಯು ಬಿಕಾಸ್ ಆಫ್ ಯುವರ್ ಸ್ಯಾಕ್ರಿಫೈಸ್. ಜೀಸಸ್, ನಿನ್ನ ಒಂದು ಮರಣ, ತ್ಯಾಗ, ಹೂಣಲ್ಪಡುವಿಕೆ, ಪುನರುತ್ಥಾನದಿಂದ ಇವತ್ತು ನಾನು ದೇವರ ಮಗನಾಗಿದ್ದೇನೆ. ಐ ಲಿವ್ ಫಾರ್ ಯು. ನೀನು ಯಾವಾಗ ತೀರ್ಮಾನ ಮಾಡುತ್ತೀರಿ, then the Holy Spirit will give utterance to your spirit. ಇಲ್ಲಿ ಬೈಬಲ್ ಪವಿತ್ರ ಆತ್ಮನ್ನು ಅನುಸರಿಸಿ ನಡೆಯಿರಿ. ನಾವು ದೇವರ ಮಕ್ಕಳಾಗಿದ್ದೇವೆಂದು ನಮಗೆ ಆಧಾರ ದೇವರ ವಾಕ್ಯ. ನಾವು ದೇವರ ಮಕ್ಕಳಾಗಿದ್ದೇವೆಂದು ಆ ವಾಕ್ಯವನ್ನು ನಂಬುವಾಗ ಪವಿತ್ರಾತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ನೀವು ಓದಿ ನಿಮಗೆ ಸಿಗ್ತದೆ. ರೋಮನ್ಸ್ 8:16 ಹೇಳ್ತದೆ, ನಾವು ದೇವರ ಮಕ್ಕಳಾಗಿದ್ದೇವೆಂದು ಪವಿತ್ರಾತ್ಮನು ನಿಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ವಾಕ್ಯ ಇಲ್ಲದೆ ಪವಿತ್ರಾತ್ಮನು ಏನು ನಡೆಸುತ್ತಿಲ್ಲ. ಆ ಪವಿತ್ರಾತ್ಮನೇ ವಾಕ್ಯವನ್ನು ಪ್ರಕಟಿಸ್ತಾನೆ. ಆ ಪವಿತ್ರಾತ್ಮನು
ವಾಕ್ಯದಲ್ಲಿ ನಡೆಯಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತಾನೆ. ಯಾವಾಗ ನಾವು ತೀರ್ಮಾನ ಮಾಡ್ತೇವೆ ವಾಕ್ಯದ ಮೇಲೆ ತೀರ್ಮಾನ, ಆಗ ಪವಿತ್ರ ಆತ್ಮನು ನಮ್ಮನ್ನು ನಡೆಸ್ತಾನೆ ಟು ದ ಡೆಸ್ಟಿನಿ ವಿಚ್ ಗಾಡ್ ಹ್ಯಾಸ್ ಕಾಲ್ಡ್ ಅಸ್. ಪ್ರೇರೆ, ನೀವೆಷ್ಟು ಮಾತ್ರಕ್ಕೂ ಶರೀರಾದಿನ ಭಾವಗಳನ್ನು ಅನುಸರಿಸಿ ನಡೆಯುವುದಿಲ್ಲ. ಯು ವಿಲ್ ನೆವರ್ ಫುಲ್ಫಿಲ್ ದ ಡಿಸೈರ್ ಆಫ್ ದ ಫ್ಲೆಶ್. ನಿಮ್ಮ ಶರೀರಕ್ಕೆ ಅನೇಕ ಡಿಸೈರ್ಗಳಿರ್ಬೋದು. ಇಲ್ಲಿ ಸತ್ಯವೇದ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಈ ಒಂದಕ್ಕೊಂದು ಹೋರಾಡುತ್ತವೆ. ನೀವು ಆತ್ಮಿಕವಾಗಿ ಏನು ತೀರ್ಮಾನ ಮಾಡಿದಿರಿ, ಬೆಳಿಗ್ಗೆ ಬೇಗ ಏಳಬೇಕು, ನನ್ನ ಆತ್ಮಿಕ ಜೀವಿತವನ್ನು ದೃಢಪಡಿಸಬೇಕು, ಐ ಹ್ಯಾವ್ ಟು ಬಿಲ್ಡ್ ಮೈ ಸ್ಪಿರಿಚುವಲ್ ಲೈಫ್ ಅಂತ ಹೇಳ್ತಿರುವಾಗ ಶರೀರ ಅಷ್ಟು ಈಸಿಯಿಂದ ಕೇಳುವುದಿಲ್ಲ. ಶರೀರ ಹೇಳ್ತದೆ ಮಲಗು ಅಂತ ಹೇಳ್ತದೆ, ಶರೀರ ಹೇಳ್ತದೆ ನಿನಗೆ ನಿದ್ರೆ ಸಾಕಾಗಿಲ್ಲ ಅಂತ ಹೇಳ್ತದೆ, ನಿದ್ರೆ ಕಮ್ಮಿ ಆಗಿದೆ ಅಂತ ಹೇಳ್ತದೆ. ಓಕೆ, ಅಷ್ಟು ಈಸಿಯಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ನಿಮ್ಮ ಹತ್ರ ತೀರ್ಮಾನ ಇಲ್ಲ ಅಂತ ಹೇಳಿದರೆ ನೀವು ಯಾವುದನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಬಟ್ ನಿಮ್ಮ ತೀರ್ಮಾನ, ನೀವೇನು ತೀರ್ಮಾನಿಸ್ತೀರಿ, ನೀವು ನಿಮ್ಮ ಶರೀರಕ್ಕೆ ಅವಕಾಶ ಕೊಡುವುದಿಲ್ಲ. ನೀವು ಹೇಳ್ತೀರಿ ಬೆಳಗ್ಗೆ, ಯಾಕೆ? ನಿಮ್ಮ ತೀರ್ಮಾನಕ್ಕೆ ಪವಿತ್ರ ಆತ್ಮ ನಿಮಗೆ ಸಾಮರ್ಥ್ಯ ಕೊಡುತ್ತಾನೆ. 5 ಚಾಪ್ಟರ್ ಬೈಬಲ್ ಓದಬೇಕು ಅಂತ ತೀರ್ಮಾನ ಮಾಡಿದ್ದೀರಿ. ನೀವು ತೀರ್ಮಾನ ಮಾಡಿದಾಗ ಆತ್ಮಿಕವಾಗಿ ಪವಿತ್ರ ಆತ್ಮನು ನಿಮಗೆ ಸಹಾಯ ಮಾಡುತ್ತಾನೆ, ನೆನಪಿಗೆ ತರುತ್ತಾನೆ. ನಿಮ್ಮ ತೀರ್ಮಾನವನ್ನು ನಿಮಗೆ ಆ ಓದಲು ಆ ದಿವಸ ತೀರ್ಮಾನವನ್ನು ಪುನಃ ನೆನಪಿಗೆ ತರುತ್ತಾನೆ. ನಿಮ್ಮ ಹತ್ರ ತೀರ್ಮಾನವೇ ಇಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಅವನು ಏನಂತ ಸಹಾಯ ಮಾಡಲಿ? ಶದ್ರಕ್, ಮೇಷಕ್, ಅಬೇದ್ನಗೋ, ದಾನಿಯಲ್ ಒಂದು ತೀರ್ಮಾನ ಮಾಡಿದರು, ರಾಜನ ಆಹಾರ ಪದಾರ್ಥಗಳನ್ನು ತಿಂದು ನಮ್ಮನ್ನು ಅಶುದ್ಧ ಮಾಡುವುದಿಲ್ಲ ಅಂತ. ಯಾವಾಗ ಅವರು ತೀರ್ಮಾನ ಮಾಡಿದಳು, ಕಾಣದ ಲೋಕದಲ್ಲಿರುವ ದೇವರು ಕಂಚುಕಿಯರ ಅಧ್ಯಕ್ಷನ ಹೃದಯದಲ್ಲಿ ದಯ ಹುಟ್ಟಿಸ್ತನು. ವೆನ್ ಯು ಮೇಕ್ ಎ ಡಿಸಿಷನ್, ಯಾವಾಗ ನೀವು ತೀರ್ಮಾನ ಮಾಡುತ್ತೀರಿ ಆತ್ಮನಿಂದ ನಡೆಸಲಿಕ್ಕೆ, ಆಗ ಪವಿತ್ರಾತ್ಮನು ನಿಮಗೆ ಸಹಾಯ ಮಾಡುತ್ತಾನೆ. ದೇವರ ಕೃಪೆ ನಿಮಗೆ ಸಹಾಯ ಮಾಡುತ್ತದೆ. ಎಲ್ಲ ಪರಿಸ್ಥಿತಿಗಳು ನಿಮಗೆ ಅನುಕೂಲವಾಗುತ್ತದೆ. ಎವ್ರಿ ಡೇ, ಎವ್ರಿ ಸಂಡೇ ಐ ಹ್ಯಾವ್ ಟು ಅಟೆಂಡ್ ಚರ್ಚ್ ಸರ್ವಿಸ್. ನಿನ್ನ ತೀರ್ಮಾನ ಇರುವುದಾದರೆ ನಿನಗೆ ದೇವರು ಅನುಕೂಲ ಮಾಡಿಕೊಡುತ್ತಾನೆ. ನಿನ್ನ ಹತ್ರ ತೀರ್ಮಾನ ಇಲ್ಲ ಅಂತ ಹೇಳಿದರೆ ಕಾಣದ ಲೋಕದಲ್ಲಿರುವ ಸೈತಾನನು ನಿನ್ನ ವಿಷಯದಲ್ಲಿ ಟಾರ್ಗೆಟ್ ಇಟ್ಟಿರ್ತಾನೆ. ಆತನು ಏನೇ ಮಾಡುವುದಾದರೆ ಅವಸರದಲ್ಲಿ ಮಾಡುವುದಿಲ್ಲ, ಸ್ಲೋ ಮಾಡುತ್ತಾನೆ. ಸಡನ್ಲಿ ರಿಲೇಟಿವ್ಸ್ಗಳು ಫಂಕ್ಷನ್ ಇಡುವ ಹಾಗೆ ಮಾಡುತ್ತಾನೆ. ಆ ರಿಲೇಟಿವ್ಸ್ಗಳು ಫಂಕ್ಷನ್ ಇಡುವಾಗ ಅವ್ರು ಹೇಳ್ತಾರೆ, ನಿನಗೆ ಇವತ್ತು ಸಂಬಂಧದ ಬೆಲೆ ಗೊತ್ತಿಲ್ಲ, ನಿನಗೆ ದೇವರೇ ಹೆಚ್ಚಾಯಿತು ಹೇಳ್ತಾರೆ. ನಿಮ್ಮದು ಪ್ರೇಯರ್ ಅಂತ ಹೇಳಿಕೊಂಡು ಇವತ್ತು ಸಂಬಂಧಗಳನ್ನು ಮುರಿತಿದ್ದೀರಿ ಅಂತ ಹೇಳ್ತದೆ. ಮೆಲ್ಲ ಕಡೆಗೆ ನಿನಗೆ ಆತ್ಮಿಕವಾಗಿ ನಿದ್ರೆ ಬಂದದ್ದು ಗೊತ್ತೇ ಆಗೋದಿಲ್ಲ. ದ ಬ್ಲೈಂಡ್ನೆಸ್ ಹೆಚ್ಚು ಬೇಡ. ಯೇಸು ಸ್ವಾಮಿಯಲ್ಲಿ ಅಂಥ ತೀರ್ಮಾನ ಇತ್ತು. ಯೇಸು ಸ್ವಾಮಿಯನ್ನು 12 ವರ್ಷದ ಬಾಲಕನಾಗಿರುವಾಗ ಆತನನ್ನು ತೆಗೆದುಕೊಂಡು ಯೆರೂಸಲೇಮಿಗೆ ಹೋಗ್ತಾರೆ. ಯೆರೂಸಲೇಮಿನಿಂದ ಅವರ 3 ದಿನದ ಪ್ರಯಾಣ ಮಾಡಿ ಅವರ ಊರಿಗೆ ಅವರು ಬರ್ತಾರೆ. ಅವರು ಎನಿಸ್ತಾರೆ ಯೇಸು ಎಲ್ಲಿಯಾದರೂ ಅವರ ರಿಲೇಟಿವ್ಸ್ಗಳೊಟ್ಟಿಗೆ, ಸಂಬಂಧಿಕರೊಟ್ಟಿಗೆ ಇದ್ದಾನಂತ ಅವರು ನೆನೆಸ್ತಾರೆ. ಇಲ್ಲಿ ಬರುವಾಗ ಅವರಿಗೆ ಸುದ್ದಿ ಸಿಗ್ತದೆ, ಯೇಸು ಇಲ್ಲ. ಪುನಃ ಅವರು ರಿಟರ್ನ್ ಹೋಗ್ತಾರೆ. ಅಲ್ಲಿ ಹೋಗುವಾಗ ಅವನು ಅಲ್ಲೇ ಇದ್ದಾನೆ. ದೇವಾಲಯದಲ್ಲಿ ಶಾಸ್ತ್ರಿಗಳ, ಪಂಡಿತರ ಮಧ್ಯದಲ್ಲಿ ಅವರ ಉಪದೇಶವನ್ನು ಕೇಳಿ ಅವರಿಗೆ ಆತನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಸಡನ್ಲಿ ಆತನ ತಾಯಿ ಕೇಳಿದಳು, ಮಗನೇ, ನೀನು ನಮಗೆ ಯಾಕೆ ಹೀಗೆ ಮಾಡಿದ್ದಿ? ನಾನು ಮತ್ತು ನಿನ್ನ ತಂದೆ ಎಷ್ಟು ತಳಮಳಗೊಂಡೆವು. ಯೇಸು ಕೇಳ್ತಾನೆ, ತಾಯಿ, ನಿನ್ನನ್ನು ಹುಡುಕುವುದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದ ನಿಮ್ಗೆ ಗೊತ್ತಿಲ್ಲವೋ? ದಟ್ ಮೀನ್ಸ್ ಯೇಸು ಸ್ವಾಮಿ
ಫಿಸಿಕಲ್ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಪರಲೋಕದ ತಂದೆಗೆ ಅವನು ಹೆಚ್ಚಾಗಿ ಗಮನ ಕೊಟ್ಟ. ಫಸ್ಟ್ ಪ್ಲೇಸ್ ಆತನು ಕೊಟ್ಟ. ಅದರ ಅರ್ಥ ಆತನ ಫಿಸಿಕಲ್ ತಂದೆ ತಾಯಿಗಳನ್ನು ಆತನು ರಿಜೆಕ್ಟ್ ಮಾಡಲಿಲ್ಲ. ನೆಕ್ಸ್ಟ್ ಬೈಬಲ್ ಇರುತ್ತೆ, ನಜರೇತಿಗೆ ಹೋಗಿ ಅವರಿಗೆ ವಿಧೇಯನಾಗಿದ್ದ ಅಂತ ಬೈಬಲ್ ಇರ್ತದೆ. ಪ್ರೇರ್, ನೀವು ಹೊಸದಾಗಿ ಹುಟ್ಟಿದ್ದೀರಿ. ನಿಮ್ಮ ತಂದೆ ಯಾರು? ಹೂ ಈಸ್ ಯುವರ್ ಫಾದರ್? ಹೀ ಈಸ್ ಅ ಗ್ರೇಟರ್ ದೆನ್ ಯುವರ್ ಫಿಸಿಕಲ್ ಫಾದರ್ ಆ್ಯಂಡ್ ಮದರ್. ಹೀ ಈಸ್ ಗ್ರೇಟರ್ ದೆನ್ ಇನ್ ಯುವರ್ ಅರ್ತ್ಲಿ ಫಾದರ್ ಆ್ಯಂಡ್ ಮದರ್. ಹೀ ಈಸ್ ಅ ಗ್ರೇಟರ್. ಬಟ್ ತಂದೆ ತಾಯಿಗಳಿಗೂ ಕೂಡ ಒಂದು ಗೊತ್ತಿರಬೇಕು, ದೇವರು ಆತನ ಮಕ್ಕಳನ್ನು ತಂದೆ ತಾಯಿಗಳನ್ನು ನಂಬಿ ವರವಾಗಿ ಅವರ ಕೈಯಲ್ಲಿ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ? ದೇವರ ಚಿತ್ತಾನುಸಾರವಾಗಿ ದೇವರಿಗೋಸ್ಕರ ಬೆಳೆಸಲು. ಬಟ್ ಅನೇಕ ತಂದೆ ತಾಯಿಗಳು ಅವರು ದೇವರ ಚಿತ್ತಾನುಸಾರವಾಗಿ ನಡೆಯುವುದಿಲ್ಲ. ಆ ಮಕ್ಕಳನ್ನು ದೇವರ ಚಿತ್ತಾನುಸಾರವಾಗಿ ಬೆಳೆಯಲಿಕ್ಕೆ ಅವರು ಬಿಡೋದಿಲ್ಲ. ಅವರಿಗೋಸ್ಕರ ಬೆಳೆಸ್ತಾರೆ, ಅವರ ಸ್ವಾರ್ಥಗೋಸ್ಕರ ಬೆಳೆಸ್ತಾರೆ. ಆ್ಯಕ್ಚುಲಿ ನಾವು ನಮ್ಮವರಲ್ಲ, ನಾವು ನಮಗೋಸ್ಕರ ಜೀವಿಸುವವರಲ್ಲ. ನಾವು ದೇವರಿಗೋಸ್ಕರ ಜೀವಿಸ್ತಾರೆ, ನಮ್ಮ ಮಕ್ಕಳನ್ನು ನಾವು ದೇವರಿಗೋಸ್ಕರ ಬೆಳೆಸ್ತೇವೆ. ಎಲ್ಲಿವರೆಗೆ ಒಬ್ಬ ವ್ಯಕ್ತಿ ತಾನು ದೇವರಿಗೋಸ್ಕರ ಜೀವಿಸ್ತಿಲ್ಲೋ ಅಲ್ಲಿವರೆಗೆ ಅವನ ಮಕ್ಕಳನ್ನು ದೇವರಿಗೋಸ್ಕರ ಅವನು ಬೆಳೆಸ್ತಿಲ್ಲ. ದೇವರು ಆ ಮಕ್ಕಳನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ ನಿಮ್ಮ ಸ್ವಾರ್ಥಗೋಸ್ಕರ ಬೆಳೆಸಲಿಕ್ಕೆ ಅಲ್ಲ. ದೇವರು ನಿಮ್ಮ ಕೈಯಲ್ಲಿ ಮಕ್ಕಳನ್ನು ಕೊಟ್ಟಿದ್ದಾನೆ ಆತನಿಗೋಸ್ಕರ ಬೆಳೆಸಲಿಕ್ಕೆ, ಆತನಿಗೋಸ್ಕರ, ಆತನ ಉದ್ದೇಶಗೋಸ್ಕರ. ಯೇಸುವನ್ನು ದೇವರು ಮರಿಯಳ ಮತ್ತು ಯೋಸೇಫನ ಕೈಯಲ್ಲಿ ಕೊಟ್ಟದ್ದು ಅವರಿಗೋಸ್ಕರ ಬೆಳೆಸಲಿಕ್ಕೆ ಅಲ್ಲ, ದೇವರಿಗೋಸ್ಕರ ಬೆಳೆಸಲಿಕ್ಕೆ ದೇವರು ಯೇಸುವನ್ನು ಮರಿಯಳ ಮತ್ತು ಯೋಸೇಫನ ಕೈಯಲ್ಲಿ ನಂಬಿಕೆ ಇಟ್ಟು ಕೊಟ್ಟನು. ಮತ್ತು ಯೇಸು ಕ್ರಿಸ್ತನು ಕೂಡ 12 ವರ್ಷದವನಾಗಿರುವಾಗ ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದ್ರೆ ನಿಮಗೆ ಗೊತ್ತಿಲ್ಲವೋ? 12 ವರ್ಷವಾಗುವಾಗಲೇ ಅವನ ಡೆಡಿಕೇಶನ್ ತಂದೆಗೋಸ್ಕರ ಜೀವಿಸುವಂಥದ್ದು. ಯಾವ ಮಕ್ಕಳನ್ನು ನೀವು ದೇವರಿಗೋಸ್ಕರ ಬೆಳೆಸ್ತೀರಿ ಆ ಮಕ್ಕಳು ಅನೇಕರಿಗೆ ಆಶೀರ್ವಾದ ಮಾತ್ರ ಅಲ್ಲ, ಫಸ್ಟ್ ನಿಮಗೆ ಆಶೀರ್ವಾದವಾಗ್ತಾರೆ, ನಿಮಗೆ ಅವರು ಬ್ಲೆಸ್ಸಿಂಗ್ ಆಗಿರುತ್ತಾರೆ. ವಾಟ್ ಇಸ್ ದ ಪರ್ಪಸ್? ಯಾವ ಉದ್ದೇಶದಿಂದ ನಿಮ್ಮ ಮಕ್ಕಳನ್ನು ನೀವು ಬೆಳೆಸ್ತಾ ಇದ್ದೀರಿ? ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಉದ್ದೇಶಕ್ಕೋಸ್ಕರ ಬೆಳೆಸ್ತಾ ಇದ್ದೀರಿ? ದೇವರು ಆ ಮಕ್ಕಳನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ ಆತನಿಗೋಸ್ಕರ ಬೆಳೆಸಲಿಕ್ಕೆ. ವಾಕ್ ಇನ್ ದ ಸ್ಪಿರಿಟ್, ದೆನ್ ಯು ವಿಲ್ ನಾಟ್ ಫುಲ್ಫಿಲ್ ದ ಡಿಸೈರ್ ಆಫ್ ಯರ್ ಫ್ಲೆಶ್. ನಿಮ್ಮ ಶರೀರದ ಆಸೆಗಳನ್ನು ಪೂರೈಸೋಗೋಸ್ಕರ ನೀವು ಜೀವಿಸುವುದಲ್ಲ, ನಿಮ್ಮ ಮಕ್ಕಳನ್ನು ಬೆಳೆಸುವುದಲ್ಲ. ಫಸ್ಟ್ ಆ ಮಗು ಹುಟ್ಟಿದಾಗ ನಾವು ಎವ್ರಿ ಟೈಮ್ ಕೇಳಬೇಕು, ದೇವರೇ ಈ ಮಗುವನ್ನು ತಕ್ಕ ಗುರಿ ಇಟ್ಟು ಸೃಷ್ಟಿ ಮಾಡಿಸ್ತಿ. ಆ ಮಗುವನ್ನು ನಿನ್ನ ಚಿತ್ತಾನುಸಾರವಾಗಿ ಬೆಳೆಸಲು ನಮಗೆ ಬೇಕಾದ ಜ್ಞಾನ ಕೊಡು. ವಿ ನೀಡ್ ಟು ಪ್ರೇ ಎವ್ರಿ ಡೇ. ನಮಗೆ ಜ್ಞಾನ ಕೊಡು, ನಮಗೆ ವಿವೇಕ ಕೊಡು. ಈ ಮಗುವನ್ನು ನಾವು ನಮಗೋಸ್ಕರ ಬೆಳೆಸ್ತಿಲ್ಲ, ಅದಕ್ಕೆ ಕರೆಕ್ಷನ್ ಕೊಡುವ ಸಂದರ್ಭದಲ್ಲಿ ನೀವು ಕರೆಕ್ಷನ್ ಕೊಡ್ತೀರಿ. ರೈಟ್ ಟೈಮಲ್ಲಿ ರೈಟ್ ಕರೆಕ್ಷನ್, ರಾಂಗ್ ಟೈಮಲ್ಲಿ ರೈಟ್ ಕರೆಕ್ಷನ್ ಅದು ಒಪ್ಪೋದಿಲ್ಲ. ಟೈಮ್ ದಾಟಿ ಹೋಗಿದೆ. ಒಂದು ಗಿಡ ಬೆಳೆಯುತ್ತಿರುವಾಗ ಅದಕ್ಕೆ ಬಗ್ಗಿಸುವಂಥ ಅದಕ್ಕೆ ಒಂದು ಟೈಮ್ ಇದೆ. ಅದೇ ಗಿಡವನ್ನು 1 ವರ್ಷದ ನಂತರ ಬಗ್ಗಿಸ್ತೇನೆ ಅಂತ ಹೇಳಿದ್ರೆ ಬಗ್ಗಿಸಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದರ ನರಗಳು ಸ್ಟ್ರಾಂಗ್ ಆದವು. ಬಗ್ಗಿಸಿದರೆ ಅದು ಮುರಿಯುತ್ತದೆ. ಇನ್ನು ಹೇಗೆ ಅಂದರೆ ಅದು ಇದ್ದ ಹಾಗೆ ಬೆಳೆಸಲಿಕ್ಕೆ ಬಿಡಬೇಕು. ಬಟ್ ಆ ಗಿಡ ಇರುವಾಗ ಯಾವ 365 ಅದನ್ನು ತಿರುಗಿಸ್ಬೋದು, ಹೇಗೂ ಮಾಡ್ಬೋದು. ಒಮ್ಮೆ ಅದು ಬೆಳೆಯಿತು, ಸ್ಟ್ರಾಂಗ್ ಆಯಿತು, ಅದನ್ನು ಬಗ್ಗಿಸಲಿಕ್ಕೆ ಆಗೋದಿಲ್ಲ. ಗಾದೆ ಹೇಳಿದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅಂತ. ಅದು ಗಾದೆ ಆಗಿರ್ಬೋದು, ಬಟ್ ದ ರಿಯಾಲಿಟಿ ಸ್ಪಿರಿಚುಲಿ ಕೂಡ there is a time to grow, there is a time to build, there is a time to correction. ಓಕೆ, ನಿಮ್ಮ ಮಕ್ಕಳಿಗೆ ನೀವು ಕರೆಕ್ಷನ್ ಕೊಡೋ ಸಂದರ್ಭದಲ್ಲಿ ಕರೆಕ್ಷನ್ ಕೊಡಿ. ಆತ್ಮಿಕವಾಗಿ ಅವ್ರಿಗೆ ಕರೆಕ್ಷನ್ ಕೊಡಿ, ಆತ್ಮಿಕವಾಗಿ ಅವ್ರನ್ನ ಬೆಳೆಸಿ. ಓಕೆ,
walk in the Spirit, then you will not fulfill the desire of your flesh. ನಿಮ್ಮ ಶಾರೀರಿಕ ಆಶೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸ್ತಿಲ್ಲ. ಯೇಸು ಹೇಳಿದ, ನಾನು ನನ್ನ ಸ್ವಂತ ಇಷ್ಟವನ್ನು ಮಾಡಲಿಕ್ಕೆ ಲೋಕಕ್ಕೆ ಬರಲಿಲ್ಲ, ಸ್ವಂತ ಇಷ್ಟವು ನೆರವೇರಬೇಕೆಂದು ನಾನು ಬರಲಿಲ್ಲ, ನನ್ನನ್ನು ಕಳುಹಿಸಿದ ಆತನ ಇಷ್ಟವನ್ನು ಮಾಡಲಿಕ್ಕೆ ನಾನು ಈ ಲೋಕಕ್ಕೆ ಬಂದಿದ್ದೇನೆ. ಇವತ್ತು ದೇವರು ನಿಮ್ಮನ್ನು ಈ ಲೋಕಕ್ಕೆ ಕಳಿಸಿದ್ದಾನೆ. ತಕ್ಕ ಗುರಿ ಇಟ್ಟು ಆತ ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಯಾಕೆ? ಲೋಕದ ಎಂಟರ್ಟೈನ್ಮೆಂಟ್ಗೋಸ್ಕರ ಅಲ್ಲ, ದೇವರಿಗೋಸ್ಕರ ಜೀವಿಸಲಿಕ್ಕೆ. ನಾನು ದೇವರಿಗೋಸ್ಕರ ನೀವು ಜೀವಿಸಿದಾಗ ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಸಮಾಧಾನ ಇರ್ತದೆ. ದೇವರಿಗೋಸ್ಕರ ಜೀವಿಸಿದಾಗ ನಿಮ್ಮಲ್ಲಿ ಯಾವಾಗಲೂ ಪ್ರೊಟೆಕ್ಷನ್ ಇರ್ತದೆ, ಡೈರೆಕ್ಷನ್ ಇರ್ತದೆ. ನೋ ಕನ್ಫ್ಯೂಷನ್ ಇನ್ ಲೈಫ್. ಜೀವಿತದಲ್ಲಿ ಕನ್ಫ್ಯೂಷನ್ ಇರುವುದಿಲ್ಲ. ನಿನಗಿಟ್ಟದ್ದನ್ನು ಯಾರೂ ಕೂಡ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ. ನಿನಗಿಟ್ಟದ್ದನ್ನು ನೀನೇ ಮಾಡುತ್ತಿ. ಪ್ರೈಸ್ ಗಾಡ್. ನೀನು ಯಾರ ಬಗ್ಗೆ ಕೂಡ ಹೊಟ್ಟೆಗಿಚ್ಚು ಪಡಬೇಕಾಗಿಲ್ಲ. ಯಾರು ನಿನ್ನೊಟ್ಟಿಗೆ ಬರ್ತಾರೋ ಬರೋದಿಲ್ಲ ಗೊತ್ತಿಲ್ಲ. ದೇವರು ನಿನಗಿಟ್ಟದ್ದನ್ನು ಅದು ನೀನೇ ಮಾಡುತ್ತೆ. ದೇವರಿಂದ ಹೊರತು ಮನುಷ್ಯರಿಗೆ ಏನು ಸಿಗೋದಿಲ್ಲ. ನಾವು ದೇವರ ಮೇಲೆ, ವಾಕ್ಯದ ಮೇಲೆ ನಾವು ಟ್ರಸ್ಟ್ ಮಾಡಿದಾಗ ದೇವರು ನನಗಿಟ್ಟದ್ದನ್ನು ನಾನೇ ಫುಲ್ಫಿಲ್ ಮಾಡಬೇಕು. ವಿ ಕ್ಯಾನಾಟ್ ರನ್ ಅದರ್ಸ್ ರೇಸ್, ವಿ ಓನ್ಲಿ ಕ್ಯಾನ್ ರನ್ ಅವರ್ ರೇಸ್. ನೋ ನೀಡ್ ಟು ಪ್ಲೀಸ್ ಎವ್ರಿಬಡಿ. ಎಲ್ಲರನ್ನು ಮೆಚ್ಚಿಸಿ ಜೀವಿಸಲಿಕ್ಕೆ ಆಗೋದಿಲ್ಲ. ಓಕೆ, ಎಲ್ಲರ ಹತ್ರ ನಾವು ಒಳ್ಳೆಯವನಾಗಿರ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ರೈಸ್ ಗಾಡ್. ಅವರವರ ಒಪಿನಿಯನ್ ಇರ್ತದೆ, ಅವರವರ ಆಲೋಚನೆಗಳಿರ್ತವೆ. ನಾವೆಲ್ಲರನ್ನು ಮೆಚ್ಚಿಸಿ ದೇವರಿಗೆ ಯಾಕೆ ಅವಿಧೇಯರಾಗಬೇಕು? ನಾವೆಲ್ಲರನ್ನು ಸಂತೋಷಪಡಿಸಿ ದೇವರನ್ನ ಯಾಕೆ ದುಃಖಪಡಿಸಬೇಕು? ಅದಕ್ಕೋಸ್ಕರ ಇನ್ನೊಬ್ಬರು ಹೊಗಳ್ತಾರೋ, ನಮ್ಮ ವಿಷಯದಲ್ಲಿ ಒಳ್ಳೆ ಮಾತಾಡ್ತಾರೋ, ಅದರ ಬಗ್ಗೆ ನಾವು ಥಿಂಕ್ ಮಾಡೋದಲ್ಲ. ದೇವರು ನಮ್ಮ ಬಗ್ಗೆ ಏನು ಆಲೋಚಿಸ್ತಾನೆ ಅದನ್ನು ಥಿಂಕ್ ಮಾಡೋದೇ ಆತ್ಮಿಕವಾಗಿ ನಡೆಯೋದು. ಯು ವಿಲ್ ನಾಟ್ ಫುಲ್ಫಿಲ್ ದ ಡಿಸೈರ್ ಆಫ್ ಯುವರ್ ಫ್ಲೆಶ್. ಯು ಆರ್ ನಾಟ್ ಸೀಕಿಂಗ್ ಪ್ರೈಸ್. ನೀವು ಡಿಸೈರ್ ಮಾಡೋದಿಲ್ಲ ಇನ್ನೊಬ್ಬರು ನನ್ನ ಬಗ್ಗೆ ಒಳ್ಳೆ ಮಾತಾಡಬೇಕು. ಅಫ್ಕೋರ್ಸ್ ಅವ್ರು ಮಾತಾಡ್ತಾರೆ, ಬಟ್ ಫಸ್ಟ್ ಆಫ್ ಆಲ್ ದೇವರು ನನ್ನ ಬಗ್ಗೆ ಏನು ಆಲೋಚಿಸ್ತಾನೆ, ದೇವರು ನನ್ನ ಬಗ್ಗೆ ಏನು ತೀರ್ಮಾನ ಮಾಡಿದ್ದಾನೆ, ನನ್ನ ಬಗ್ಗೆ ಏನು ದೇವರು ನನ್ನ ಬಗ್ಗೆ ಸಂತೋಷ ಪಡ್ತಾ ಇದ್ದಾನ. ಹಂಬಲ್ನೆಸ್ ಈಸ್ ನಾಟ್ ಮ್ಯಾನ್ಸ್ ಡಿಸ್ಕ್ರಿಪ್ಷನ್, ಇಸ್ ಗಾಡ್ಸ್ ಡಿಸ್ಕ್ರಿಪ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ದೀನತೆ ಎಂಬುವಂಥದ್ದು ಅದು ಮನುಷ್ಯರ ವಿವರಣೆಗಿಂತ ದೇವರ ವಿವರಣೆ ಬಹಳ ಮುಖ್ಯ. ಅದರಿಂದ ಯಾವಾಗಲೂ ಡಿಕ್ಲೇರ್ ಮಾಡಿರಿ, ನಾನು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವನು, ನನ್ನಲ್ಲಿ ಇರುವ ಪವಿತ್ರಾತ್ಮನು ಲೋಕದಲ್ಲಿರುವ ಎಲ್ಲ ದುರಾತ್ಮಗಳಿಗಿಂತ ಹೆಚ್ಚಿನವನು. ನಾನು ನೋಡುವವನಾಗಿ ನಡೆಯದೆ, ಅನಿಸಿಕೆಯಲ್ಲಿ ನಡೆಯದೆ, ನಂಬುವನಾಗಿ ನಡೆಯುತ್ತೇನೆ. ದೇವರ ವಾಕ್ಯ ನನ್ನ ಕುರಿತಾಗಿ ಏನು ಹೇಳ್ತದೆ ಅದೇ ನಾನು ಆಗಿದ್ದೇನೆ. ನೀವು ಡಿಕ್ಲೇರ್ ಮಾಡಿರಿ, ನಾನು ಹೇಳ್ತೇನೆ. ನೀವು ನಂಬಿಕೆಯಲ್ಲಿ ನಡೆಯುವುದಂದರೆ ನೀವು ಆತ್ಮದಲ್ಲಿ ನಡೆಯುವುದು, ವಾಕ್ಯದಲ್ಲಿ ನಡೆಯುವುದಂದರೆ ನೀವು ಆತ್ಮದಲ್ಲಿ ನಡೆಯುವುದು, ನೀವು ಪ್ರೀತಿಯಲ್ಲಿ ನಡೆಯುವುದಂತ ಹೇಳಿದರೆ ನೀವು ಆತ್ಮದಲ್ಲಿ ನಡೆಯುವುದು, ನೀವು ಕ್ಷಮಾಪಣೆಯಲ್ಲಿ ನಡೆಯುವುದಂದರೆ ನೀವು ಆತ್ಮದಲ್ಲಿ ನಡೆಯುವುದು, ನೀವು ಆತ್ಮಿಕವಾಗಿ ಆತ್ಮ ಸಂಬಂಧವಾಗಿ ಯಾರಾಗಿದ್ದೀರಿ ತಿಳಿಯುವುದು ನಡೆಯುವುದಂದರೆ ವಾಕ್ಯದಲ್ಲಿ ನೀವು ಆತ್ಮದಲ್ಲಿ ನಡೆಯುವುದು. ಯು ವಿಲ್ ನಾಟ್ ಫುಲ್ಫಿಲ್ ದ ಡಿಸೈರ್ ಆಫ್ ಯುವರ್ ಫ್ಲೆಶ್. ಇವತ್ತು ಅನೇಕರು ಆತ್ಮಿಕವಾಗಿ ಕೂಡ ಫಿಸಿಕಲ್ ಎಂಟರ್ಟೈನ್ಮೆಂಟ್ ನೋಡ್ತಾರೆ. ನಾನು ಹೇಳ್ತೇನೆ, ನೀವು ಯಾವಾಗ ಆತ್ಮದಲ್ಲಿ ಇರ್ತೀರಿ, ದೇರ್ ಇಸ್ ಎ ಲೈಫ್ ಆ್ಯಂಡ್ ಪೀಸ್. ಲೈಫ್ ಆ್ಯಂಡ್ ಪೀಸ್. Spiritual mind is life and peace. Fleshy mind is death, depression, oppression, ಒಂದು ರೀತಿಯ ಒತ್ತಡ, ಒಂದು ರೀತಿಯ ಕತ್ತಲೆ, ಒಂದು ರೀತಿಯ ಕನ್ಫ್ಯೂಷನ್. ಓಕೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ, ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ಐ ವಿಲ್ ಪ್ರೇ ಫಾರ್ ಯು. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತೇನೆ. ಐ ವಿಲ್ ಲೀಡ್ ಯು ಇನ್ ಪ್ರೇಯರ್. ನಾನು ನಿಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸ್ತೇನೆ. ಅದೇ ನಿಮ್ಮ ಪ್ರಾರಂಭವಾಗಿದೆ, ನೀವು ಆತ್ಮದಲ್ಲಿ ನಡೆಯಲಿಕ್ಕೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಂದೆ, ನಿನ್ನ ಸನ್ನಿಧಾನದಲ್ಲಿ ನಾವು ಆನಂದ ಪಡ್ತಾ ಇದ್ದೆ. ಅನೇಕ ಮಾತುಗಳ ಮೂಲಕ ನಮ್ಮನ್ನು ಆತ್ಮಿಕವಾಗಿ ದೃಢಪಡಿಸ್ತಿ. ಯಾರು ಇವತ್ತು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದರು ಅವರಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ಜಸ್ಟ್ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ,
ನೀ ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ಈ ಲೋಕ ಕಳಿಸ್ದಿ. ಆತ ನನಗೋಸ್ಕರ ಸತ್ತು ಹೂಣಲ್ಪಟ್ಟು 3ನೇ ದಿನ ಪುನರುತ್ತನಾಗಿದ್ದೇನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನಾನು ನಂಬುತ್ತೇನೆ, ನನ್ನ ಪಾಪಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ಬಾಯಿಂದ ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆಂದು. ನಾನು ನಂಬುತ್ತೇನೆ, ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ. ದುಷ್ಟನಿಗೆ ನನ್ನ ಮೇಲೆ ಯಾವ ಅಧಿಕಾರ ಇಲ್ಲ, ಆ ಅಧಿಕಾರ ತೆಗೆಯಲ್ಪಟ್ಟಿದೆ. ನಾವು ಆತ್ಮದಲ್ಲಿ ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯುತ್ತೇವೆ. ಶರೀರಾಧೀನ ಭಾವಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುತ್ತಿಲ್ಲ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ. ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆದು 7:30 ವೀಕ್ಷಿಸಿರಿ. 7:30 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ಲಿ ನೀವು ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಉಡುಪಿ, ಪಾಸ್ಟರ್ ರೋಷನ್ ಲೋಬು. ಸಂಜೆ 7:15ರಿಂದ 8 ಗಂಟೆ ತನಕ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಲೈವ್ ಆಗಿ ಮಾತಾಡ್ತೇನೆ. ನನ್ನೊಟ್ಟಿಗೆ ನೀವು ಜಾಯಿನ್ ಆಗಿರಿ. ಓಕೆ, ಕಂಟಿನ್ಯೂ ಆಗಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿ. ಯು ಬ್ಲೆಸ್, ಆಮೆನ್.